ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದಿದ್ರು. ಅವರು ಸಾಗುವಂತ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಇದ್ದಿದ್ದಂಥದ್ದು ಅತಿ ದೊಡ್ಡ ಭದ್ರತಾ ವೈಫಲ್ಯ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇರುವಂತ ನೋಡ್ತಾ ಇದ್ದಾರೆ. ಪ್ರಧಾನಿ ಬರುವಂತ ಮುನ್ನ ಬೆದರಿಕೆ ಕರೆ ಬಂದಿತ್ತು ಮತ್ತು ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದೆ. ತನಿಖೆಗೆ ಮುಂದಾಗಿರುವಂತದ್ದು ಕೇಂದ್ರದ ತನಿಖಾ ಸಂಸ್ಥೆ. ಯಾಕೆಂದ್ರೆ ಪ್ರಧಾನಮಂತ್ರಿಗಳಾಗಿರುವಂತ ಹಿನ್ನೆಲೆಯಲ್ಲಿ ಇದು ಬರೀ ರಾಜ್ಯದ ಪೊಲೀಸರಿಗೆ ಮಾತ್ರ ಸಂಬಂಧಪಡುವಂತದ್ದಲ್ಲ. ಸೊ ಹೀಗಾಗಿ ರಾಷ್ಟ್ರೀಯ ತನಿಖಾ ದಳ ಎಂಟ್ರಿ ಕೊಡುವಂತ ಚಾನ್ಸಸ್ ಇದೆ. ಎನ್ಐಎ ಅದರ ಜೊತೆಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಟೀಮ್ ಕೂಡ ಎಂಟ್ರಿ ಕೊಡುವಂತ ಚಾನ್ಸಸ್ ಇರುವಂತದ್ದು. ಜಿಲೆಟಿನ್ ಇಟ್ಟಿರೋದ, ಆಕಸ್ಮಿಕವಾಗಿ ಬಿದ್ದಿರೋದ, ಈ ಪ್ರಶ್ನೆಗಳಿದೆ. ಅದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಕೇಂದ್ರ ತನಿಖಾ ಸಂಸ್ಥೆಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಇದು ಆಕಸ್ಮಿಕವಾಗಿ ಬಿದ್ದಿರುವಂತದ್ದ ಅಥವಾ ಬೇಕು ಅಂತಲೇ ಅಲ್ಲಿಗೆ ತಂದಿಟ್ಟಿದ್ದಾರಾ, ಅಲ್ಲಿ ಏನಾದ್ರೂ ಒಂದು ಆತಂಕವನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಅದನ್ನ ಮಾಡಲಾಗಿದೆಯಾ, ಆ ಕೆಲಸ ಆಗಿದೆಯಾ ಅನ್ನುವಂತ ಪ್ರಶ್ನೆ ಇದೆ. ಬೆಂಗಳೂರಿನಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡಗಳಿಂದ ಮುಂದುವರೆದಿರುವಂತದ್ದು ತನಿಖೆ. ಬೆಂಗಳೂರು ಹಾಗೂ ಬೆಂಗಳೂರು ದಕ್ಷಿಣ ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆ ಜಿಲೆಟಿನ್ ಕಡ್ಡಿ ಎಸ್ದಿದ್ಯಾರು, ತಂದಿದ್ಯಾರು, ಯಾವ ಕಾರಣಕ್ಕೋಸ್ಕರ, ಅದರ ಉದ್ದೇಶ ಏನಿತ್ತು ಅನ್ನುವಂಥದ್ರ ಬಗ್ಗೆನೇ ಈಗ ಪ್ರಶ್ನೆ ಇರುವಂಥದ್ದು. ಅದ್ರ ಬಗ್ಗೆ ತನಿಖೆ ಮಾಡಲಾಗ್ತದೆ. ಜಿಲೆಟಿನ್ ಪತ್ತೆ ಆದಂತ ಸುತ್ತಮುತ್ತ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತದೆ. ಸ್ಥಳೀಯರನ್ನ ಕರೆತಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಕಗ್ಗಲೀಪುರ ಠಾಣೆ ವ್ಯಾಪ್ತಿಯ ಕ್ವಾರಿಗಳ ಬಗ್ಗೆ ಪರಿಶೀಲನೆ ಮಾಡಲಾಗ್ತದೆ. ಯಾಕಂದ್ರೆ ಅಲ್ಲಿ ಕ್ವಾರಿಗಳಿದಾವೆ, ಅದಕ್ಕೂ ಕೂಡ ಬಳಸ್ತಾರಲ್ವಾ ಜಿಲೆಟಿನ್ ಕಡ್ಡಿಗಳನ್ನ. ಸೊ ಆ ಒಂದು ಕಾರಣದಲ್ಲಿ ಏನಾದರೂ ಬಳಕೆ ಮಾಡಿಬಿಟ್ಟು ಇಲ್ಲಿ ಯಾರಾದ್ರೂ ಸುಮ್ಮನೆ ತಂದು ಎಸ್ದೋಗಿದಾರ, ಅಥವಾ ಇಲ್ಲಿ ಭದ್ರತಾ ಲೋಪ ಆಗಬೇಕು, ಭದ್ರತೆಗೆ ಸವಾಲಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅಲ್ಲಿ ಇಡ್ಲಾಗಿತ್ತ, ಈ ಒಂದು ಆಂಗಲ್ನಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಕೊರೆಸಿದಂಥ ಕ್ವಾರಿಗಳ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಕ್ವಾರಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ವಿಚಾರಣೆ 4 ವಿಶೇಷ ತಂಡಗಳಿಂದ ಮುಂದುವರೆದಿದೆ ತನಿಖೆ. ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಪ್ರಧಾನಮಂತ್ರಿಗಳು ನಿನ್ನೆ ಬೆಂಗಳೂರಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಅವರು ಸಾಗುವಂತ ಮಾರ್ಗದಲ್ಲಿ ಅವರು ಹೋಗ್ಲಿಕ್ಕೂ ಮುಂಚೆನೆ ಅದನ್ನ ಪತ್ತೆ ಹಚ್ಚಿದ್ದಾರೆ. ಬೇಗನೆ ಫೈಂಡ್ ಔಟ್ ಆಗಿದೆ. ಬಟ್ ಸಾಗುವ ಮಾರ್ಗದಲ್ಲಿ ಸಿಕ್ಕಿದಂತ ಹಿನ್ನೆಲೆಯಲ್ಲಿ ಅದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸೊ ಅನುಮಾನಗಳು ಏನೇನಿದೆ ಅದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನು ಮಾಡಲಾಗ್ತದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಸಹಜವಾಗಿ ಇದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಯಾಕೆಂದ್ರೆ ಪ್ರಧಾನಮಂತ್ರಿಗಳು ಹೋಗುವಂತಹ ಸಂದರ್ಭದಲ್ಲಿ ಅವ್ರ ಮಾರ್ಗದಲ್ಲೇ ಜಿಲೆಟಿನ್ ಕಡ್ಡಿ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಯಾವೆಲ್ಲ ಅನುಮಾನಗಳಿದಾವೆ, ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ? ಈಗ ಆಲ್ರೆಡಿ ಶಂಕಿತನೊಬ್ಬನನ್ನ ವಿಚಾರಣೆ ಮಾಡಲಾಗ್ತಾ ಇದೆಯಲ್ಲ, ಅವನು ಏನ್ ಹೇಳ್ತಾ ಇದ್ದಾನೆ? ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸರು ಮತ್ತು ಬೆಂಗಳೂರು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಸಿಸಿಬಿ ಪೊಲೀಸರಿಂದಲೂ ಕೂಡ ತನಿಖೆ ನಡೆದಿದೆ. ಇಲ್ಲಿ ಒಟ್ಟು 2 ಪ್ರಕರಣಗಳು ಇದೆ. ಒಂದು, ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ನಾನು ಸ್ಫೋಟಗೊಳಿಸ್ತೀನಿ ಅಂತೇಳಿ ಓರ್ವ ವ್ಯಕ್ತಿ ಕೋರಮಂಗಲದ ನಿವಾಸಿ ಹೇಳಿಕೆ ನೀಡಿದ್ದ. ಆತನನ್ನು ವಶಪಡೆದು ನಿನ್ನೆಯಿಂದಲೂ ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ತನಿಖೆ ವೇಳೆ ಆತ ಮಾನಸಿಕ ಅಸ್ವಸ್ಥ ಅಂತೇಳಿ ಗೊತ್ತಾಗಿದೆ. ಆತನ ಪೋಷಕರಿಂದ ಆತನ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಆರ್ಟ್ ಆಫ್ ಲಿವಿಂಗ್ನಿಂದ ಇರುವಂಥ 1 ಕಿಲೋಮೀಟರ್ ದೂರದಲ್ಲೇ 2 ಕಡೆ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ ಇದು ಪ್ರಧಾನಿ ಮೋದಿ ಅವರು ಬರ್ತಿದ್ದಂಥ ಸಂದರ್ಭದಲ್ಲಿ ಸಿಕ್ಕಿದೆ. ಅದರಲ್ಲೂ ಕೂಡ ಕಾರ್ಯಕ್ರಮ ನಡೆಯೋದಕ್ಕೂ ಮುಂಚೆ 2 ತಾಸಿನ ಮುಂಚೆ ಸಿಕ್ಕಿರೋದ್ರಿಂದ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಯಾರು ಆ ಒಂದು ಕಡ್ಡಿಗಳನ್ನು ಬಿಸಾಕಿದ್ದಾರೆ, ಅಕಸ್ಮಾತಾಗಿ ಬಿಸಾಕೋದಕ್ಕಂತೂ ಚಾನ್ಸೇ ಇಲ್ಲ. ಯಾಕಂದರೆ ಈ ಒಂದು ಸ್ಫೋಟಕ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಸಾಮಾನ್ಯವಾಗಿ ಕಲ್ಲುಗಳನ್ನು ಹೊಡೆಯೋದಕ್ಕಾಗಿರ್ಬೋದು ಮತ್ತು ಕ್ವಾರಿಗಳನ್ನು ಕೊರೆಯೋದಕ್ಕೆ ಈ ರೀತಿಯಾಗಿ ಜಿಲೆಟಿನ್ ಕಡ್ಡಿಗಳನ್ನು ಬಳಕೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಕ್ಕೂ ಕೂಡ ಕಾನೂನಿನ ಅಡಿ ಸ್ಥಳೀಯ ಪೊಲೀಸರಿಂದ ಎಲ್ಲಿ ಆ ಒಂದು ಕ್ವಾರಿಯನ್ನು ಕೊರಿಬೇಕು ಅಂಥೇಳಿ ಅದನ್ನು ಪರ್ಮಿಷನ್ ತೆಗೆದುಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಕ್ಕೆ ಒಂದಷ್ಟು ಕಾನೂನಿದೆ. ಅದನ್ನು ತೆಗೆದುಕೊಂಡು ಬರುವಂಥವ್ರು ಈ ರೀತಿಯಾಗಿ ಎಲ್ಲಿ ಬೇಕಂದರೆ ಅಲ್ಲಿ ಬೀಳಿಸ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಕಮ್ಮಿ ಇರುತ್ತೆ. ಯಾಕಂದರೆ ಅದಕ್ಕೆ ಪರ್ಮಿಷನ್ ತೆಗೆದುಕೊಂಡು ಜಿಲೆಟಿನ್ ಕಡ್ಡಿಗಳನ್ನು ತೆಗೆದುಕೊಂಡು ಆ ಕ್ವಾರಿಯನ್ನು ಕೊರೆಯೋದಕ್ಕೆ ಬಳಕೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿ ಈ ರೀತಿಯಾಗಿ ರಸ್ತೆ ಬದಿ ಬಿದ್ದಿರುವಂಥ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕೂಡ ನಿನ್ನೆ ಹೈ ಸೆಕ್ಯೂರಿಟಿ ಇತ್ತು. 7 ಹಂತದಲ್ಲಿ ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಬೆಳಗ್ಗೆಯಿಂದಲೂ ಕೂಡ ಎಲ್ಲ ಜಾಗದಲ್ಲೂ ಕೂಡ ಬಾಂಬ್ ಸ್ಕ್ವಾಡ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಸ್ಕ್ವಾಡ್ಗಳು, ಡಾಗ್ ಸ್ಕ್ವಾಡ್ಗಳು
ಪರಿಶೀಲನೆ ಮಾಡ್ತವೆ. ಬೆಳಗ್ಗೆಯಿಂದಲೂ ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಪತ್ತೆಯಾಗಿರಲಿಲ್ಲ. ಆದರೆ 10 ಗಂಟೆಯಿಂದ 10:15 ಸುಮಾರಿಗೆ ನಿನ್ನೆ ಬೆಳಿಗ್ಗೆ ಈ ಒಂದು ಜಿಲೆಟಿನ್ ಕಡ್ಡಿಗಳು 2 ಸ್ಥಳದಲ್ಲಿ ಪತ್ತೆಯಾಗಿರೋದ್ರಿಂದ ಸಾಕಷ್ಟು ಅನುಮಾನಗಳು ಇಲ್ಲಿ ಮೂಡ್ತಿದ್ದಾವೆ. ಯಾವ ಒಂದು ಉದ್ದೇಶಕ್ಕೆ ಇಲ್ಲಿ ತಂದು ಬಿಸಾಕಿರ್ಬೋದು, ಅದರಲ್ಲೂ ಕೂಡ 2 ಸ್ಥಳಗಳಲ್ಲಿ 2 ಜಿಲೆಟಿನ್ ಕಡ್ಡಿಗಳನ್ನು ಬಿಸಾಕಲಾಗಿದೆ. ಎಕ್ಸಾಕ್ಟ್ಲಿ ಈ ಒಂದು ಆರ್ಟ್ ಆಫ್ ಲಿವಿಂಗ್ ನಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ರೀತಿಯಾಗಿ ಪತ್ತೆಯಾಗಿದೆ. ಹೀಗಾಗಿ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅಕ್ಕಪಕ್ಕ ಇರುವಂಥ CCTVಗಳು ಎಕ್ಸಾಕ್ಟ್ಲಿ ಏನು ಪತ್ತೆಯಾಗಿದೆಯಲ್ಲ ಜಿಲೆಟಿನ್ ಕಡ್ಡಿಗಳು, ಅಲ್ಲಿ CCTVಗಳಿಲ್ಲ. ಇದರಿಂದ ಮುಂದಕ್ಕೆ ಇರುವಂಥ ಸ್ಥಳಗಳಲ್ಲಿ ಮತ್ತು ಒಂದಷ್ಟು ಹೋಟೆಲ್ಗಳಲ್ಲಿ ಇರುವಂಥ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಮತ್ತು ಈ ಒಂದು ಸ್ಥಳಗಳಲ್ಲಿ ಅಂದರೆ ಜಿಲೆಟಿನ್ ಕಡ್ಡಿಗಳೇನು ಪತ್ತೆಯಾಗಿದೆ, ಇಲ್ಲಿ ಒಂದಷ್ಟು ಅಂಗಡಿಗಳಿದ್ದಾವೆ, ಸಣ್ಣ ಪುಟ್ಟ ಅಂದರೆ ಕಬ್ಬಿನಾಲ್ ಅಂಗಡಿ ಆಗಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ. ಆದರೆ ಆ ಅಂಗಡಿಗಳಲ್ಲಿ ಬರುವಂಥವ್ರು ಆಲ್ಮೋಸ್ಟ್ 10 ಗಂಟೆ ನಂತರ ಬರ್ತಾರೆ. ಹೀಗಾಗಿ ಬೆಳಿಗ್ಗೆ ಈ ರೀತಿಯಾಗಿ ಕೃತ್ಯ ಎಸಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸದ್ಯಕ್ಕೆ FSLಗೆ ಒಂದು ಜಿಲೆಟಿನ್ ಕಡ್ಡಿಗಳನ್ನು ಕಳಿಸಲಾಗಿದೆ, ರವಾನೆ ಮಾಡಲಾಗಿದೆ. ತನಿಖೆಯನ್ನು ಮುಂದುವರಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.